ಅಜ್ಜ, ನನ್ಗೊಂದು ಡೌಟು. ನಮ್ಮನೇಲಿ ಅಮ್ಮ ಪ್ರತಿ ತಿಂಗಳು ಬಡ್ಜೆಟ್ ಮಾಡ್ತಾರಲ್ಲ, ಅದೇ ಥರ ನಮ್ಮ ದೇಶಕ್ಕೂ ಏನಾದರೂ ಬಡ್ಜೆಟ್ ಇರುತ್ತಾ? ಹೌದಲ್ವಾ, ನಮ್ಮ ಇಂಡಿಯಾ ಕೂಡ ದುಡ್ಡಿಗೆ ಪ್ಲಾನ್ ಮಾಡ್ತಾ ಅಜ್ಜ. ಖಂಡಿತ ಮಾಡುತ್ತೆ ಮಕ್ಕಳೇ. ಇದ್ರ ಬಗ್ಗೆನೇ ನಮ್ಮ ಸಂವಿಧಾನದ 112ನೇ ವಿಧಿ ಅಂದ್ರೆ ಆರ್ಟಿಕಲ್ 112 ಹೇಳೋದು. ಅಜ್ಜ, ನಮ್ಮ ಕುಟುಂಬ ಹೇಗೆ ತನ್ನ ದುಡ್ಡನ್ನ ಲೆಕ್ಕ ಹಾಕುತ್ತದೆಯೋ ಹಾಗೆಯೇ ನಮ್ಮ ದೇಶವು ತನ್ನ ಹಣವನ್ನ ಲೆಕ್ಕ ಹಾಕುತ್ತದೆ. ಇದಕ್ಕೆ ನಮ್ಮ ಸಂವಿಧಾನದಲ್ಲಿ ಒಂದು ನಿಯಮನೇ ಇದೆ. ಮೀರಾ, ಸಂವಿಧಾನದ ನಿಯಮನ? ಅದ್ಯಾವ ನಿಯಮ ಅಜ್ಜ? ಅದೇ ಸಂವಿಧಾನದ 112ನೇ ವಿಧಿ. ಇಂಗ್ಲಿಷ್ನಲ್ಲಿ ಆರ್ಟಿಕಲ್ 112 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಾರೆ. ಓ, 112ನೇ ವಿಧಿ. ರಾಹುಲ್, 112 ನಂಬರ್ ತುಂಬಾ ದೊಡ್ಡದಿದೆ ಅಲ್ವಾ ಅಜ್ಜ? ಅಜ್ಜ, ಹೌದು ರಾಹುಲ್. ಸರ್ಕಾರ ತನ್ನ ಹಣದ ಯೋಜನೆಯನ್ನ ದೇಶದ ಜನರಿಗೆ ಕಡ್ಡಾಯವಾಗಿ ತೋರಿಸಲೇಬೇಕು ಅಂತ ಈ ನಿಯಮ ಹೇಳುತ್ತೆ. ಇದನ್ನೇ ನಾವು ವರ್ಷದ ಹಣದ ಯೋಜನೆ ಅಥವಾ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅನನ್ಯ, ಅಜ್ಜ, ಈ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಇದು ತುಂಬಾ ಸಿಂಪಲ್ ಅನನ್ಯ. ಪ್ರತಿ ವರ್ಷ ಸರ್ಕಾರಕ್ಕೆ ಎಷ್ಟು ಹಣ ಬರುತ್ತೆ ಮತ್ತು ಎಷ್ಟು ಖರ್ಚಾಗುತ್ತೆ ಅನ್ನೋ ಲೆಕ್ಕ ಇದು. ಓ, ಅಂದ್ರೆ ಬರೀ ಇನ್ಕಮ್ ಮತ್ತು ಎಕ್ಸ್ಪೆನ್ಸ್ ಲೆಕ್ಕ ಹಾಕಿದ ಹಾಗೇನಾ ಅಜ್ಜ? ಹೌದು ಮೀರಾ, ನೀನ್ ಹೇಳಿದ್ದು 100ಕ್ಕೆ 100 ಸರಿ. ಅಜ್ಜ, ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಈಗ ನಿಮ್ಮ ಅಪ್ಪನಿಗೆ ತಿಂಗಳ ಸಂಬಳ ಬರುತ್ತೆ ಅಲ್ವಾ? ಹೌದು ಅಜ್ಜ, ಸ್ಯಾಲ್ರಿ ಬರುತ್ತೆ. ಸಂಬಳ ಬಂದ ತಕ್ಷಣ ಅಮ್ಮ ಅಪ್ಪ ಸೇರಿ ಮನೆ ಬಾಡಿಗೆ, ಸ್ಕೂಲ್ ಫೀಸ್, ದಿನಸಿ ಹೀಗೆ ಖರ್ಚನ ಪ್ಲಾನ್ ಮಾಡ್ತಾರೆ. ಒಂದ್ ವೇಳೆ ಆ ಥರ ಪ್ಲಾನ್ ಮಾಡಿಲ್ಲ ಅಂದ್ರೆ ಏನಾಗತ್ತೆ? ಅಯ್ಯೋ, ಆಮೇಲೆ ದುಡ್ಡು ಬೇಗ ಮುಗಿದೋಗುತ್ತಜ್ಜ, ಕಷ್ಟ ಆಗುತ್ತೆ. ಸರಿಯಾಗಿ ಹೇಳಿದೆ. ಅದೇ ರೀತಿ ದೇಶಕ್ಕೂ ಕೂಡ ಪ್ಲಾನಿಂಗ್ ತುಂಬಾ ಮುಖ್ಯ. ಸರಿಯಾದ ಪ್ಲಾನ್ ಇಲ್ಲದಿದ್ದೇ ದೇಶದ ಅಭಿವೃದ್ಧಿಗೆ ಹಣ ಇರೋದಿಲ್ಲ. ಅರ್ಥ ಆಯ್ತು ಅಜ್ಜ. ಸರಿಯಾಗಿ ಪ್ಲಾನಿಂಗ್ ಮಾಡೋದ್ರಿಂದ ಹಣ ವೇಸ್ಟ್ ಆಗಲ್ಲ. ಆದ್ರೆ ಅಜ್ಜ, ಈ ದೊಡ್ಡ ಯೋಜನೆಯನ್ನು ಯಾರು ಮಾಡ್ತಾರೆ? ನಮ್ಮ ದೇಶದ ರಾಷ್ಟ್ರಪತಿಗಳು ಅಂದ್ರೆ ಪ್ರೆಸಿಡೆಂಟ್ ಈ ಯೋಜನೆಯನ್ನು ಪಾರ್ಲಿಮೆಂಟಲ್ಲಿ ಅಂದ್ರೆ ಸಂಸತ್ತಿನಲ್ಲಿ ತೋರಿಸ್ತಾರೆ. ಅರೆ, ಅಂದ್ರೆ ನಮ್ಮ ಪ್ರೆಸಿಡೆಂಟ್ ಅವರು ಒಬ್ರು ಅಕೌಂಟೆಂಟ್ ಅಜ್ಜ? ಹಾಗಲ್ಲ ರಾಹುಲ್. ಪ್ರೆಸಿಡೆಂಟ್ ಅವರ ಹೆಸರಿನಲ್ಲಿ ನಮ್ಮ ಹಣಕಾಸು ಸಚಿವರು ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಇದನ್ನ ಸಂಸತ್ನಲ್ಲಿ ಓದ್ತಾರೆ. ಅಜ್ಜ, ಸರ್ಕಾರದ ಎಲ್ಲಾ ಖರ್ಚುಗಳು ಒಂದೇ ಥರ ಇರುತ್ತಾ? ಇಲ್ಲಮ್ಮ, ಇದರಲ್ಲಿ ಮುಖ್ಯವಾಗಿ 2 ಥರ ಖರ್ಚಿದೆ. ಒಂದು ಕಡ್ಡಾಯ ಖರ್ಚು, ಇನ್ನೊಂದು ಇತರ ಖರ್ಚುಗಳು ಅಂದ್ರೆ ಫಿಕ್ಸ್ಡ್ ಮತ್ತು ಅದರ್ ಎಕ್ಸ್ಪೆನ್ಸಸ್. ಅಜ್ಜ, ಇಲ್ಲಿ ನೋಡಿ, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಕಡ್ಡಾಯ ಖರ್ಚುಗಳು, ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನೊಂದು ಅದರ್ ಎಕ್ಸ್ಪೆನ್ಸಸ್, ಇದ್ರ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ಬೋದು. ಮೀರಾ, ಒಮ್ಮೆ ಹೇಳಿ ಅಜ್ಜ, ಈ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ನನ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ. ಹೇಳ್ತೀನಿ ಕೇಳಿ. ನಮ್ಮ ಮನೆಗೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಬರುತ್ತಲ್ವಾ, ಅದನ್ನ ನಾವು ಪೇ ಮಾಡ್ಲೇಬೇಕು. ಬಿಲ್ ಕಮ್ಮಿ ಮಾಡಿ ಅಂತ ಕೇಳಕ್ಕಾಗಲ್ಲ. ಹೌದು, ದುಡ್ಡು ಕಟ್ಟಿಲ್ಲ ಅಂದ್ರೆ ಕರೆಂಟ್ ಕಟ್ ಮಾಡ್ತಾರೆ ಅಷ್ಟೇ. ಬಿಲ್ಕುಲ್ ಸರಿ. ಅದೇ ರೀತಿ ರಾಷ್ಟ್ರಪತಿಗಳ ಸಂಬಳ, ಸುಪ್ರೀಂ ಕೋರ್ಟ್ ಜಡ್ಜಸ್ಗಳ ಪೆನ್ಷನ್ ಇವೆಲ್ಲ ಕಡ್ಡಾಯ ಖರ್ಚುಗಳು. ಸೇಮ್ ನಮ್ಮ ಕರೆಂಟ್ ಬಿಲ್ ತರಾನೇ. ಓ, ಅಂದ್ರೆ ಕೆಲವು ಖರ್ಚುಗಳನ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಅಂತಾಯ್ತು. ಹೌದು ಮೀರಾ, ಇವುಗಳನ್ನ ನಾವು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಈಗ ಈ ಹಣವನ್ನೆಲ್ಲ ಎಲ್ಲಿಡ್ತಾರೆ ಅಂತ ನೋಡೋಣ ಬನ್ನಿ. ಅದೇ ದೇಶದ ದೊಡ್ಡ ಬ್ಯಾಂಕ್ ಖಾತೆ. ಅಜ್ಜ, ಇಷ್ಟೆಲ್ಲ ಹಣ ಎಲ್ಲಿಟ್ಟಿರ್ತಾರೆ? ದೇಶದ ಹತ್ರ ಏನಾದ್ರೂ ಒಂದು ದೊಡ್ಡ ಪೆಟ್ಟಿಗೆ ಇದೆಯಾ? ಪೆಟ್ಟಿಗೆ ಅಲ್ಲ ರಾಹುಲ್, ಅದನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಾರೆ. ಕನ್ಸಾಲಿಡೇಟೆಡ್ ಫಂಡ್ ಅಂದ್ರೆ ಏನು ಅಜ್ಜ? ಬಹಳ ಸರಳ. ಸರ್ಕಾರಕ್ಕೆ ಬರುವ ಎಲ್ಲಾ ಹಣ ಒಂದೇ ಜಾಗಕ್ಕೆ ಬಂದು ಸೇರ್ತದೆ. ಇದು ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ. ವಾವ್! ಅಂದ್ರೆ ಇದು ನಮ್ಮ ಇಂಡಿಯಾದ ಸೂಪರ್ ಬಿಗ್ ಪಿಗ್ಗಿ ಬ್ಯಾಂಕ್. ಹೌದು ರಾಹುಲ್, ಜಗತ್ತಿನ ಅತಿ ದೊಡ್ಡ ಪಿಗ್ಗಿ ಬ್ಯಾಂಕ್ ಇದು. ಅಜ್ಜ, ಮುಂದಿನ ವಿಷಯ ಸಾಲ ಮತ್ತು ಅದನ್ನ ಹಿಂದಿರುಗಿಸುವಿಕೆ, ಲೋನ್ಸ್ ಆ್ಯಂಡ್ ರೀಪೇಮೆಂಟ್ಸ್. ಆದ್ರೆ ಅಜ್ಜ, ಆ ದೊಡ್ಡ ಪಿಗ್ಗಿ ಬ್ಯಾಂಕ್ನಲ್ಲಿ ಹಣ ಖಾಲಿಯಾದ್ರೆ ಏನ್ ಮಾಡ್ತಾರೆ? ಒಳ್ಳೆ ಪ್ರಶ್ನೆ ಅನನ್ಯ. ದುಡ್ಡು ಬೇಕಾದಾಗ ಸರ್ಕಾರ ಬೇರೆ ಕಡೆಯಿಂದ ಸಾಲ ತರಬಹುದು. ಆದ್ರೆ ಆಮೇಲೆ ಆ ಹಣವನ್ನ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಜೊತೆಗೆ ವಾಪಸ್ ಕೊಡಬೇಕು. ಹಾಗಾದ್ರೆ ಸಾಲ ತೆಗೆದುಕೊಂಡ ಹಣನೂ ಅದೇ ದೊಡ್ಡ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತಾ ಅಜ್ಜ? ಹೌದು ರಾಹುಲ್, ಬರೋ ಹಣ ಹೋಗೋ ಹಣ ಎಲ್ಲವೂ ಆ ಕನ್ಸಾಲಿಡೇಟೆಡ್ ಫಂಡ್ನಲ್ಲೇ ಜಮಾ ಆಗುತ್ತೆ. ಅಂದ್ರೆ ನಾವು ಸ್ಕೂಲಲ್ಲಿ ನಮ್ಮ ಫ್ರೆಂಡ್ ಬಳಿ ಪೆನ್ಸಿಲ್ ಅಥವಾ ರಬ್ಬರ್ ಬಾರೋ ಮಾಡಿದ ಹಾಗೆ ಅಲ್ವಾ ಅಜ್ಜ? ಅಜ್ಜ, ಖಂಡಿತ ಮೀರಾ. ಆದರೆ ಇದು ಕೋಟ್ಯಾಂತರ ರೂಪಾಯಿಗಳ ಲೆಕ್ಕ. ತೆಗೆದುಕೊಂಡ ಸಾಲವನ್ನ ಸರ್ಕಾರ ನಿಯತ್ತಾಗಿ ವಾಪಸ್ ಮಾಡಬೇಕು. ಅಜ್ಜ, ಸರಿ, ಈಗ ಯಾರು ಹೇಳ್ತೀರಾ ನಾವಿವತ್ತು ಏನೇನ್ ಕಲ್ತ್ವಿ ಅಂತ? ಅನನ್ಯ, ನಾನ್ ಹೇಳ್ತೀನಿ. ದೇಶಕ್ಕೂ ಒಂದು ಬಜೆಟ್ ಇರುತ್ತೆ, ಅದನ್ನೇ ಆರ್ಟಿಕಲ್ 112 ಹೇಳುತ್ತೆ. ಮೀರಾ, ಹಾಗೂ ಇದ್ರಲ್ಲಿ ಬರುವ ಹಣ ಮತ್ತು ಹೋಗುವ ಖರ್ಚಿನ ಲೆಕ್ಕ ಇರುತ್ತೆ.
ಇನ್ಕಮ್ ಮತ್ತು ಎಕ್ಸ್ಪೆನ್ಸ್. ರಾಹುಲ್, ಮತ್ತೆ ಕರೆಂಟ್ ಬಿಲ್ ತರ ಚೇಂಜ್ ಮಾಡಕ್ಕಾಗ್ದೇ ಇರೋ ಫಿಕ್ಸ್ಡ್ ಖರ್ಚುಗಳು ಇರುತ್ತೆ. ಅಜ್ಜ, ಬಹಳ ಬುದ್ಧಿವಂತರು ನೀವು. ಹಣವನ್ನು ಸರಿಯಾಗಿ ಪ್ಲಾನ್ ಮಾಡಿದ್ರೆ ಮಾತ್ರ ನಮ್ಮ ಮನೆ ಮತ್ತು ನಮ್ಮ ದೇಶ ಎರಡೂ ಸುಗಮವಾಗಿ ನಡೆಯುತ್ತದೆ. ನನಗೆ ಈಗ ಚೆನ್ನಾಗಿ ಅರ್ಥ ಆಯ್ತು ಅಜ್ಜ. ಹೌದು, ನಮ್ಮ ಇಂಡಿಯಾ ಕೂಡ ನಮ್ಮ ಫ್ಯಾಮಿಲಿ ಥರನೇ. ಖಂಡಿತ ದೇಶಕ್ಕೂ ಕೂಡ ಒಂದು ಕುಟುಂಬದಂತೆ ಹಣದ ಯೋಜನೆ ಬೇಕೇ ಬೇಕು. ಸರಿ, ಈಗ ಎಲ್ಲರೂ ಹೋಗಿ ಆಟವಾಡಿ.